ಇಲ್ಲಿ ಟ್ರಿಗ್ನೋಮೆಟ್ರಿದು ಒಂಬತ್ತನೇ ವಿಡಿಯೋ ಇದು. ಇಲ್ಲೇನಂತ ಕೊಟ್ಟವ್ರೆ, ಇನ್ ಫಿಗರ್ ಫೈಂಡ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಕೊಟ್ಟವ್ರೆ. ಅಲ್ಲಿಗೆ ಇಲ್ಲೇನು ಕಂಡುಹಿಡಿಬೇಕು, ಇಲ್ಲೊಂದು ಇದು ಕೊಟ್ಟವ್ರೆ ಚಿತ್ರ, ಟ್ರಯಾಂಗಲ್ಲು. ಈ ಟ್ರಯಾಂಗಲಲ್ಲಿ ಪಿದು ಟ್ಯಾನ್ ಮತ್ತು ಆರ್ ಆಂಗಲ್ದು ಕಾಟ್ ರೇಷಿಯೋ ಕಂಡುಹಿಡಿಬೇಕು. ಫಸ್ಟು ಇದೊಂದು ಖಾಲಿ ಐತೆ, ಈ ಖಾಲಿ ಇರೋ ಸೈಡ್ನ ಏನು ಅಂತ ಕಂಡುಹಿಡಿಬೇಕು. ಫಸ್ಟ್ ಎಕ್ಸ್ ಅಂತ ತಗೊಳ್ಳೋದೆ ಖಾಲಿ ಇರೋ ಸೈಡ್ನ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು, ಕ್ಯೂ ಹತ್ರ ಇದು ರೈಟ್ ಆ್ಯಂಗಲ್ ಆಗೈತೆ. ಇವಾಗ ಇನ್ ಟ್ರಯಾಂಗಲ್ ಇದು ಪಿ ಕ್ಯೂ ಆರ್ ಅಲ್ಲೇನು ಈ ಎರಡು ಸೈಡ್ದು ಈ ಸೈಡ್ ಸ್ಕ್ವೇರು ಎರಡನ್ನೂ ಕೂಡಿದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಸಮ ಆಯ್ತದೆ. ಹಂಗಾಗಿ ಈ ಸೈಡ್ ಸ್ಕ್ವೇರ್ ಅಷ್ಟು 12, ಇಲ್ಲಿ 12 ಸ್ಕ್ವೇರ್ ಅಂತ ಮಾಡಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಮಾಡಿದ್ರೆ ಎಷ್ಟಾಯಿತು, ಇದು ಹೈಪೋಟೆನ್ಯೂಸ್ ಸ್ಕ್ವೇರು 13 ಸ್ಕ್ವೇರು. 12 ಸ್ಕ್ವೇರ್ ಅಂದರೆ ಎಷ್ಟು, ಇಲ್ಲಿ ಬರಿಬೇಕು. 12 ಸ್ಕ್ವೇರ್ ಅಂದರೆ 12 ಟೈಮ್ಸ್ ಆಫ್ 12, 12 ಹತ್ತಲಿ 120, 12 2 24, 144. ಆಮೇಲೆ 13 ಸ್ಕ್ವೇರ್ ಅಂದರೆ ಇಲ್ಲೇ ಮಾಡಬೇಕು. 13 ಟೈಮ್ಸ್ ಆಫ್ 13, 13 ಹತ್ತಲಿ 130, 13 3 39, 130 39, 169. ಇಲ್ಲಿ 144 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 169 ಆಯಿತು. ಈ 144 ಆ ಕಡೆ ಹೋದರೆ ಪ್ಲಸ್ 144 ಮೈನಸ್ 144 ಆಯ್ತದೆ. ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 169 ಮೈನಸ್ 144. 169 ಮೈನಸ್ 144 ಅಂದರೆ 25 ಉಳಿತದೆ. ಈ ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ ಆಯ್ತದೆ. ಇದು ರೂಟ್ ಆಫ್ 25. 25 ಏನಂತ ಬರಿಬೋದು, 5 ಟೈಮ್ಸ್ ಆಫ್ 5 ಅಂತ ಬರಿಬೋದು. ಅಲ್ಲಿಗೆ 5 ಸ್ಕ್ವೇರ್ ಅಂತ ಬರಿಬೋದು 25ನ. ರೂಟ್ ಆಫ್ ಇದನ್ನು 5 ಸ್ಕ್ವೇರ್ ಅಂತ, ರೂಟ್ ಆಫ್ 5 ಸ್ಕ್ವೇರು. ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 5. ಇಲ್ಲಿ ಎಕ್ಸ್ ಅಂತಿರೋದು ಎಷ್ಟಾಯ್ತು, ಇವಾಗ 5 ಆಯ್ತು. ಇದು ಈ ಸೈಡು ಇದು ಎಕ್ಸ್ ತೆಗೆದು ಹಾಕ್ಬೋದು. ಇವಾಗ ಇದನ್ನು ಕಂಡುಹಿಡಿಬೇಕು, ಏನು ಮಾಮೂಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದನ್ನು ಯಾವುದು ಅಲ್ಲಿ ಕೇಳಿರೋದೇನು, ಟ್ಯಾನ್ ಪಿ ಕಾಟ್ ಆರ್ ಅನ್ನೋದನ್ನ. ಫಸ್ಟು ಟ್ಯಾನ್ ಪಿ ಅಂತ ಕಂಡುಹಿಡಿಬೇಕು. ಟ್ಯಾನ್ ಪಿ ಅಂದ್ರೇನು, ಪಿ ಆ್ಯಂಗಲಿಂದ ನೋಡಬೇಕು. ಟ್ಯಾನ್ ಆಫ್ ಆ್ಯಂಗಲ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಯಾವುದು, ಪಿ ಆ್ಯಂಗಲ್ಗೆ ಇದು ಆಪೋಸಿಟ್ಟು, ಜಂಟಿ ಆಗಿರೋದು ಅಡ್ಜಸೆಂಟು. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಇದು ಕ್ಯೂ ಆರ್ ಬೈ ಪಿ ಕ್ಯೂ, ಹಂಗಂದರೆ ಕ್ಯೂ ಆರ್ ಬೈ ಪಿ ಕ್ಯೂ, ಇಲ್ಲ ಅಂದರೆ ಸಿಂಪಲಾಗಿ 5/12. ಅದೇ ಥರ ಕಾಟ್ ಆರ್ ಅಂದರೆ ಆರ್ ಆ್ಯಂಗಲಿಂದ ನೋಡಬೇಕು. ಈ ಆರ್ ಆ್ಯಂಗಲ್ಗೆ ಯಾವುದು, ಇದು ಅಡ್ಜಸೆಂಟು, ಇದು ಆಪೋಸಿಟ್ಟು, ಇದು ಜಂಟಿ ಆಗೈತೆ. ಹಂಗಾಗಿ ಅಡ್ಜಸೆಂಟು, ಇದು ದೂರ ಆಪೋಸಿಟ್ಟಲ್ಲಿರೋದಕ್ಕೆ ಆಪೋಸಿಟ್ ಇದು ಪಿ ಕ್ಯೂ. ಇದು ಯಾವಾಗಲೂ ಹೈಪೋಟೆನ್ಯೂಸ್ ಅದೇ ಉಳಿದಿರ್ತದೆ. ಈ ಕಾಟ್ ರೇಷಿಯೋ ಏನು ಅಂದರೆ ಟ್ಯಾನ್ದು ಉಲ್ಟಾ ಮಾಡಬೇಕು, ಇನ್ವರ್ಸು. ಟ್ಯಾನಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಆಯಿತು, ಇದರಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಆರ್ ಆ್ಯಂಗಲ್ಗೆ ಇದು ಅಡ್ಜಸೆಂಟು, ಇದು ಆಪೋಸಿಟ್ಟು. ಅಡ್ಜಸೆಂಟ್ ಬೈ ಆಪೋಸಿಟ್ ಅಂದರೆ 5/12. ಇದು 5/12. ಅಲ್ಲಿಗೆ ಅದು ಎಷ್ಟಾಯಿತು, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಕೇಳವ್ರೆ ಕಂಡುಹಿಡಿಬೇಕಿರೋದು. ಅದಕ್ಕೆ ಇಲ್ಲಿ ಹಾಕ್ಬಿಟ್ಟು ಯಾವುದು ಕಂಡುಹಿಡಿಬೇಕಿರೋದು, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಈಕ್ವಲ್ ಟು ಇದು ಟ್ಯಾನ್ ಪಿ 5/12 ಡಿವೈಡ್ ಮೈನಸ್ ಇದು 5/12 ಪ್ಲಸ್ 5/12 ಮೈನಸ್ 5/12 ಕ್ಯಾನ್ಸಲ್ ಆಗಿ ಉಳಿಯೋದು 0. ಅದು ಇದ್ರದ್ದು ಫೈನಲ್ ಆನ್ಸರು ಈ ಪ್ರಾಬ್ಲಮ್ದು. ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ಗಳು ಮಾಡ್ತೀನಿ. ಬಾಯ್.